ನಾಗರ ಪಂಚಮಿ, ಹಾವಿನ ಪೂಜೆ ಮತ್ತು ಆಚರಣೆಯ ಮಹತ್ವ. ನಾಗರ ಪಂಚಮಿ ಭಾರತದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬ. ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಬರುತ್ತದೆ. ಈ ಹಬ್ಬದ ಮುಖ್ಯ ಉದ್ದೇಶ ನಾಗ, ಹಾವು ದೇವತೆಗಳನ್ನು ಪೂಜಿಸುವುದು, ಅವುಗಳ ಬಗೆಗಿನ ಭಯವನ್ನು ಹೋಗಲಾಡಿಸಿ ಅವುಗಳಿಗೆ ಗೌರವ ಸಲ್ಲಿಸುವುದು. ನಾಗರ ಪಂಚಮಿ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗದೆ, ಪರಿಸರ ಸಮತೋಲನದಲ್ಲಿ ಹಾವುಗಳ ಮಹತ್ವವನ್ನು ನೆನಪಿಸುವ ಸಾಂಸ್ಕೃತಿಕ ಸಂದೇಶವನ್ನು ಒಳಗೊಂಡಿದೆ. ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ. ನಾಗರ ಪಂಚಮಿಯ ಆಚರಣೆಗೆ ಹಲವಾರು ಪೌರಾಣಿಕ ಕಥೆಗಳು ಆಧಾರವಾಗಿವೆ. ಹಿಂದೂ ಪುರಾಣಗಳಲ್ಲಿ ನಾಗಗಳು ದೇವತೆಗಳೆಂದು ಪರಿಗಣಿಸಲ್ಪಟ್ಟಿವೆ ಮತ್ತು ಅವುಗಳನ್ನು ಸಂಪತ್ತು, ಫಲವತ್ತತೆ ಮತ್ತು ರಕ್ಷಣೆಯ ಸಂಕೇತವೆಂದು ನಂಬಲಾಗುತ್ತದೆ. ಶೇಷನಾಗ, ಭಗವಾನ್ ವಿಷ್ಣುವು ಶೇಷನಾಗನ ಮೇಲೆ ವಿಶ್ರಮಿಸುತ್ತಾನೆ ಎಂದು ನಂಬಲಾಗಿದೆ. ಶೇಷನಾಗನು ಅನಂತ ಶಕ್ತಿಯ ಪ್ರತೀಕವಾಗಿದ್ದು, ಭೂಮಿಯನ್ನು ತನ್ನ ಹೆಡೆಯ ಮೇಲೆ ಹೊತ್ತಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ವಾಸುಕಿ, ಸಮುದ್ರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತವನ್ನು ಕಡಗೋಲಾಗಿ ಬಳಸಿದಾಗ ವಾಸುಕಿ ನಾಗವನ್ನು ಹಗ್ಗವನ್ನಾಗಿ ಬಳಸಲಾಯಿತು. ಕಾಲಿಯ ಮರ್ದನ, ಶ್ರೀಕೃಷ್ಣನು ಯಮುನಾ ನದಿಯಲ್ಲಿದ್ದ ಕಾಲಿಯ ಎಂಬ ವಿಷಕಾರಿ ಸರ್ಪವನ್ನು ಮರ್ದಿಸಿ ಜನರನ್ನು ರಕ್ಷಿಸಿದ ಕಥೆಯು ನಾಗ ಪೂಜೆಗೆ ಮತ್ತೊಂದು ಕಾರಣವಾಗಿದೆ. ಕೃಷ್ಣನು ಕಾಲಿಯನನ್ನು ಸಂಹರಿಸುವ ಬದಲು ಅವನಿಗೆ ಪಾಠ ಕಲಿಸಿ ಇನ್ನು ಮುಂದೆ ಯಾರನ್ನೂ ಪೀಡಿಸದಂತೆ ಆಶೀರ್ವದಿಸಿದ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಜನಮೇಜಯನ ಸರ್ಪಯಜ್ಞ. ಮಹಾಭಾರತದ ಪ್ರಕಾರ ಪರೀಕ್ಷಿತ್ ಮಹಾರಾಜನ ಮಗನಾದ ಜನಮೇಜಯನು ತನ್ನ ತಂದೆಯ ಸಾವಿಗೆ ಸರ್ಪಗಳೇ ಕಾರಣ ಎಂದು ತಿಳಿದು ಸರ್ಪ ಸಂಹಾರಕ್ಕಾಗಿ ಒಂದು ದೊಡ್ಡ ಯಜ್ಞವನ್ನು ನಡೆಸಿದನು. ಈ ಯಜ್ಞದಿಂದ ಇಡೀ ನಾಗಕುಲವೇ ನಾಶವಾಗುವ ಸ್ಥಿತಿಯಲ್ಲಿದ್ದಾಗ ಆಸ್ತಿಕ ಮುನಿಯ ಮಧ್ಯಪ್ರವೇಶದಿಂದ ಯಜ್ಞವನ್ನು ನಿಲ್ಲಿಸಲಾಯಿತು. ಆ ದಿನವನ್ನು ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಆಚರಣೆಯ ವಿಧಾನ. ನಾಗರ ಪಂಚಮಿಯ ದಿನದಂದು ಭಕ್ತರು ವಿವಿಧ ರೀತಿಯಲ್ಲಿ ನಾಗದೇವತೆಗಳನ್ನು ಪೂಜಿಸುತ್ತಾರೆ. ನಾಗ ವಿಗ್ರಹ ಅಥವಾ ಚಿತ್ರಗಳ ಪೂಜೆ. ಈ ದಿನ ಜನರು ನಾಗ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಮನೆಯಲ್ಲಿ ಮಣ್ಣಿನಿಂದ ಮಾಡಿದ ನಾಗ ವಿಗ್ರಹಗಳಿಗೆ, ನಾಗರ ಕಲ್ಲುಗಳಿಗೆ ಅಥವಾ ನಾಗರ ಚಿತ್ರಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಹಾಲು ಮತ್ತು ನೈವೇದ್ಯ. ಹಾವುಗಳಿಗೆ ಹಾಲು, ಲಡ್ಡು, ಅಕ್ಕಿ, ಎಳ್ಳು ಮತ್ತು ಹೂವುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ಹಾವುಗಳನ್ನು ಹಿಡಿದು ತಂದು ಅವುಗಳಿಗೆ ಹಾಲು ಕುಡಿಸುವ ಪದ್ಧತಿಯಿದೆ, ಆದರೆ ಇದು ಪ್ರಾಣಿ ಹಿಂಸೆಗೆ ಕಾರಣವಾಗಬಹುದು ಎಂಬ ಕಾರಣಕ್ಕೆ ಈಚೆಗೆ ಇದನ್ನು ವಿರೋಧಿಸಲಾಗುತ್ತಿದೆ. ಸುರಕ್ಷಿತ ವಿಧಾನಗಳ ಮೂಲಕ ಪೂಜೆ ಸಲ್ಲಿಸುವುದು ಉತ್ತಮ. ಉಪವಾಸ ಮತ್ತು ಪ್ರಾರ್ಥನೆ. ಅನೇಕ ಭಕ್ತರು ಉಪವಾಸ ಕೈಗೊಂಡು ನಾಗದೇವತೆಗಳ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಹಾವುಗಳಿಂದ ಯಾವುದೇ ರೀತಿಯ ತೊಂದರೆಯಾಗಬಾರದೆಂದು ಮತ್ತು ತಮ್ಮ ಕುಟುಂಬಕ್ಕೆ ಸುಖ ಸಮೃದ್ಧಿ ಲಭಿಸಲೆಂದು ಬೇಡಿಕೊಳ್ಳುತ್ತಾರೆ. ನಾಗರ ಕುಣಿತ ಮತ್ತು ಹಾಡುಗಳು. ಕೆಲವು ಪ್ರದೇಶಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ, ನಾಗರ ಪಂಚಮಿಯಂದು ಹಾವುಗಳಿಗೆ ಸಂಬಂಧಿಸಿದ ಜಾನಪದ ಹಾಡುಗಳನ್ನು ಹಾಡಲಾಗುತ್ತದೆ ಮತ್ತು ನೃತ್ಯಗಳನ್ನು ಮಾಡಲಾಗುತ್ತದೆ. ನಾಗರ ಪಂಚಮಿಯ ಮಹತ್ವ. ನಾಗರ ಪಂಚಮಿ ಹಬ್ಬವು ಹಲವಾರು ಮಹತ್ವಗಳನ್ನು ಹೊಂದಿದೆ. ಪರಿಸರ ಜಾಗೃತಿ. ಹಾವುಗಳು ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಕೃಷಿಗೆ ಹಾನಿ ಮಾಡುವ ಇಲಿ ಮತ್ತು ಇತರ ಕೀಟಗಳನ್ನು ನಿಯಂತ್ರಿಸುತ್ತವೆ. ಈ ಹಬ್ಬವು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಹಬಾಳ್ವೆಯನ್ನು ನೆನಪಿಸುತ್ತದೆ ಮತ್ತು ಪ್ರಾಣಿ ಸಂರಕ್ಷಣೆಯ ಮಹತ್ವವನ್ನು ಸಾರುತ್ತದೆ. ಭಯ ನಿವಾರಣೆ. ಹಾವುಗಳ ಬಗ್ಗೆ ಸಾಮಾನ್ಯವಾಗಿ ಜನರಲ್ಲಿ ಒಂದು ರೀತಿಯ ಭಯವಿರುತ್ತದೆ. ಈ ಹಬ್ಬವು ಭಯವನ್ನು ಹೋಗಲಾಡಿಸಿ ನಾಗಗಳನ್ನು ದೈವಿಕ ಶಕ್ತಿಗಳೆಂದು ಪರಿಗಣಿಸಲು ಪ್ರೋತ್ಸಾಹಿಸುತ್ತದೆ. ಫಲವತ್ತತೆ ಮತ್ತು ಸಂಪತ್ತು. ನಾಗಗಳು ಫಲವತ್ತತೆ ಮತ್ತು ಸಂಪತ್ತಿನ ಸಂಕೇತವೆಂದು ನಂಬಲಾಗಿದೆ. ನಾಗರ ಪಂಚಮಿಯಂದು ನಾಗಗಳನ್ನು ಪೂಜಿಸುವುದರಿಂದ ಕೃಷಿಯಲ್ಲಿ ಸಮೃದ್ಧಿ ಮತ್ತು ಕುಟುಂಬದಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಆರೋಗ್ಯ ಮತ್ತು ರಕ್ಷಣೆ. ನಾಗದೇವತೆಗಳನ್ನು ಪೂಜಿಸುವುದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ಮತ್ತು ನಾಗಗಳಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ನಂಬಲಾಗಿದೆ. ಆಧುನಿಕ ದೃಷ್ಟಿಕೋನ ಮತ್ತು ಸವಾಲುಗಳು. ಇತ್ತೀಚಿನ ದಿನಗಳಲ್ಲಿ ನಾಗರ ಪಂಚಮಿಯ ಆಚರಣೆಯಲ್ಲಿ ಕೆಲವು ಬದಲಾವಣೆಗಳಾಗಿವೆ. ಅರಣ್ಯ ಇಲಾಖೆ ಮತ್ತು ಪ್ರಾಣಿ ಕಲ್ಯಾಣ ಸಂಸ್ಥೆಗಳು ಹಾವುಗಳಿಗೆ ಹಾಲು ಕುಡಿಸುವುದು ಅಥವಾ ಅವುಗಳನ್ನು ಹಿಡಿದು ತಂದು ಪ್ರದರ್ಶನ ಮಾಡುವುದರಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿವೆ. ಹಾವಿಗೆ ಹಾಲು ಜೀರ್ಣವಾಗುವುದಿಲ್ಲ ಮತ್ತು ಅದು ಅದರ ಸಾವಿಗೆ ಕಾರಣವಾಗಬಹುದು. ಬದಲಾಗಿ ನಾಗ ದೇವಾಲಯಗಳಲ್ಲಿ ವಿಗ್ರಹಗಳಿಗೆ ಹಾಲು ಅರ್ಪಿಸುವುದು ಅಥವಾ ಅವುಗಳ ಚಿತ್ರಗಳನ್ನು ಪೂಜಿಸುವುದು ಹೆಚ್ಚು ಸೂಕ್ತ ಎಂದು ಪ್ರೋತ್ಸಾಹಿಸಲಾಗುತ್ತಿದೆ. ತೀರ್ಮಾನ. ನಾಗರ ಪಂಚಮಿ ಕೇವಲ ಒಂದು ಧಾರ್ಮಿಕ ಹಬ್ಬವಲ್ಲ, ಇದು ಪ್ರಕೃತಿಯ ಮೇಲಿನ ನಮ್ಮ ಗೌರವವನ್ನು ಮತ್ತು ಅದರ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತದೆ.
ಹಾವುಗಳು ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿವೆ ಮತ್ತು ಅವುಗಳ ಅಳಿವು ಪರಿಸರದ ಸಮತೋಲನಕ್ಕೆ ಧಕ್ಕೆ ತರುತ್ತದೆ. ಈ ಹಬ್ಬದ ಮೂಲಕ ನಾವು ಹಾವಿನ ಬಗೆಗಿನ ನಮ್ಮ ಭಯವನ್ನು ದೂರ ಮಾಡಿ ಅವುಗಳನ್ನು ಗೌರವಿಸಿ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸಂದೇಶವನ್ನು ಪಡೆದುಕೊಳ್ಳಬೇಕು. ನಾಗರ ಪಂಚಮಿ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಪ್ರಾಣಿಗಳ ಬಗೆಗಿನ ಸಹಾನುಭೂತಿಯನ್ನು ಹೆಚ್ಚಿಸುವ ಒಂದು ಸುಂದರ ಸಂಪ್ರದಾಯವಾಗಿದೆ.